ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಗ್ಯಾರಂಟಿ ಸಮೀಕ್ಷೆ ನಡೀತಾ ಇದೆ. ಈಗ ಕಡ್ಡಾಯವಾಗಿ ಗ್ಯಾರಂಟಿ ಸಮೀಕ್ಷೆ ನಡೆಸುವಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಆದೇಶವನ್ನ ಹೊರಡಿಸಿದೆ. ಕೋಲಾರದ ಡಿಸಿ ಮತ್ತು ಸಿಇಒಗೆ ಮೌಖಿಕ ಆದೇಶವನ್ನ ಸರ್ಕಾರ ನೀಡಿದೆ. ಸರ್ಕಾರದ ನಿರ್ಧಾರಕ್ಕೆ ಈಗ ತೀವ್ರವಾದಂತಹ ಅಪಸ್ವರ ಎದ್ದು ಕೇಳಿಸ್ತಾ ಇದೆ. ಇದು ಲಜ್ಜೆಗೇಡಿಯ ಪರಮಾವಧಿ ಅಂತ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಅಂಗನವಾಡಿ ಆಶಾ ಕಾರ್ಯಕರ್ತರನ್ನ ಗ್ಯಾರಂಟಿ ಸಮೀಕ್ಷೆಯನ್ನ ಮಾಡಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀರಾ? ಅದಕ್ಕೆ ಈಗ ಕುಮಾರಸ್ವಾಮಿ ಅವರು ಟೀಕೆಯನ್ನ ಮಾಡಿರೋದು. ನೋಡಿ, ಅಲ್ಲಿ ದೊಡ್ಡ ಟೀಕೆಯನ್ನ ಸರ್ಕಾರದ ಮೇಲೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಆಶಾ ಕಾರ್ಯಕರ್ತರನ್ನ, ಅಂಗನವಾಡಿ ಕಾರ್ಯಕರ್ತೆಯರನ್ನ ಗ್ಯಾರಂಟಿಯ ಸಮೀಕ್ಷೆಯನ್ನ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇರೋದು. ಈ ಸರ್ಕಾರದ ರೀತಿಯಲ್ಲಿರಬೇಕು, ಬಟ್ ಚುನಾವಣೆಗೋಸ್ಕರ ಪಕ್ಷದ ರೀತಿಯಲ್ಲಿ ಇದನ್ನ ಸಮೀಕ್ಷೆ ಮಾಡಿಸುವಂಥದ್ದು ಏನಿದೆ, ಸಮೀಕ್ಷೆ ಮಾಡಿಸುವಂಥದ್ದು ಗ್ಯಾರಂಟಿಯಲ್ಲಿ ನನಗೆ ಅರ್ಥ ಆಗದೆ ಇರುವಂಥದ್ದು. ಕಾರಣ ಡಾಟಾನ ಆಯಾ ಮಂತ್ರಿಗಳು ನೇರವಾಗಿ ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಮೀಕ್ಷೆ ಯಾತಕ್ಕೆ? ಏನು ಸಮೀಕ್ಷೆ? ಯಾವ ರೀತಿಯಾದಂಥ ಸಮೀಕ್ಷೆ? ಇದು ದುರುಪಯೋಗ ಅಂತ ಕರಿಬೇಕಾ ಅಥವಾ ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೇಕಾ? ಅದಕ್ಕೆ ಅವರಿಗೆ ಬೇರೆ ರೀತಿಯಾದಂಥ ಅಲೌನ್ಸ್ ಏನಾದರೂ ಕೊಡ್ತಾ ಇದ್ದೀರಾ? ಸರ್ಕಾರದಲ್ಲಿರುವಂಥ ಅವರನ್ನು ಬಳಕೆ ಮಾಡಿಕೊಂಡು ನೀವು ಯಾವುದನ್ನು ಇಲ್ಲಿ ತೋರಿಸಕ್ಕೆ ಹೋಗ್ತಾ ಇದ್ದೀರಾ? ಗ್ಯಾರಂಟಿ ಕೊಡುವಂಥ ವಿಚಾರ, ಸರ್ಕಾರದಿಂದ ಹೋಗುವಂಥ ಯೋಜನೆಗಳನ್ನು ಎಲ್ಲವನ್ನ ಸಮೀಕ್ಷೆ ಮಾಡಿಸಿದ್ದೀರೋ? ಹಾಗಿದ್ದಾಗ ಮೊದಲನೇದಾಗಿ ಆಗಬೇಕಾಗಿರುವಂಥ ಸಮೀಕ್ಷೆ ಮನೆಗಳ ವಿಚಾರದಲ್ಲಿ. ಗ್ಯಾರಂಟಿಗಳನ್ನು ಸಮೀಕ್ಷೆ ಒಂದೇ ವರ್ಷದಲ್ಲಿ ಮಾಡಿಸಕ್ಕೆ ಮುಂದಾಗೋದಾದರೆ ಮೊದಲನೇ ಸಮೀಕ್ಷೆ ಆಗಬೇಕಾಗಿರೋದು ಮನೆಗಳದ್ದು. ಎಷ್ಟು ಮನೆಗಳು ಹೋಗಿದೆ, ಏನು, ಎಷ್ಟೆಷ್ಟು ಮನೆಗಳನ್ನು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಮಾಡಿಸಿ.